Hi children, welcome back on the video. Today we are going to discuss a new chapter called life process. First of all, life process ಅಂತ ಬಂದರೆ ನಮ್ಮ ಲೈಫಲ್ಲಿ ಯಾವ ರೀತಿಯಾದಂತಹ ಪ್ರಾಸೆಸ್ಗಳಾಗುತ್ತೆ ಮತ್ತು ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಬಂದಾಗ ಅವರಲ್ಲಿ ಯಾವ ಥರ ಆಗುತ್ತೆ ಕರೆಕ್ಟಾ. ಅಂದರೆ ನಾವು ಇದರಲ್ಲಿ ಲೈಫ್ ಪ್ರಾಸೆಸ್ ಅಂತ ಅಂದ್ರೇನು, ನ್ಯೂಟ್ರಿಷನ್ ಅಂತ ಅಂದ್ರೇನು, ಅದರಲ್ಲಿ ಟೈಪ್ಸ್ ಯಾವ್ದು ಕರೆಕ್ಟಾ, ಪ್ಲಾಂಟ್ಸಲ್ಲಿ ಯಾವ ಥರ ಆಗುತ್ತೆ, ಅಮೀಬಾದಲ್ಲಿ ಯಾವ ಥರ ಆಗುತ್ತೆ, ಹ್ಯೂಮನ್ ಬೀಯಿಂಗ್ಸಲ್ಲಿ ಯಾವ ಥರ ಆಗುತ್ತೆ, ಎಲ್ಲವೂ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಫಾರ್ ದ್ಯಾಟ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಆ್ಯಂಡ್ ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಪ್ಲೀಸ್ ಸಪೋರ್ಟ್ ಅಸ್ ಆ್ಯಂಡ್ ಪ್ಲೀಸ್ ಸ್ಪ್ರೆಡ್ ಆಲ್ ಕರ್ನಾಟಕ. ಆ್ಯಂಡ್ ದಿಸ್ ಈಸ್ ಯುವರ್ ನಮ್ಮ SSLC ಅಕಾಡೆಮಿ. ಫಸ್ಟ್ ಆಫ್ ಆಲ್, ಲೈಫ್ ಪ್ರಾಸೆಸ್ ಅಂತ ಅಂದರೆ ಏನು? ಲೈಫ್ ಪ್ರಾಸೆಸ್ ಅಂತ ಅಂದರೆ ಒಬ್ಬ ಲಿವಿಂಗ್ ಆರ್ಗ್ಯಾನಿಸಮ್ ಇದೇನೆ ಅಂತ ಅಂದರೆ ಅವನ ಲೈಫನ್ನು ಮೇಂಟೈನ್ ಮಾಡಬೇಕು ಅಂತ ಅಂದರೆ ಇಲ್ಲಿರುವಂಥ ಬೇಸಿಕ್ಸ್ ಪ್ರೋಸೆಸ್ ಬೇಕೇ ಬೇಕು. ಬೇಸಿಕ್ ಪ್ರೋಸೆಸ್ ಅಂತ ಹೇಳ್ತಾ ಇದ್ದೀನಿ. ಯಾವ್ದು ಬೇಸಿಕ್ ಪ್ರೋಸೆಸ್ ಯಾವ್ದಪ್ಪ? ಆ ಒಬ್ಬ ಲೈಫ್ ಪ್ರೋಸೆಸ್ ಅಂತ ಬಂದಾಗ ಲೈಫ್ ಪ್ರೋಸೆಸ್ ಇಸ್ ನಥಿಂಗ್ ಬಟ್ ಲೈಫ್ ಪ್ರಾಸೆಸ್ ಅಂತ ಅಂದರೆ ಬೇಸಿಕ್ ಪ್ರೋಸೆಸ್ ಇರುತ್ತೆ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ. ಆ ಲಿವಿಂಗ್ ಆರ್ಗ್ಯಾನಿಸಮ್ ಅವರ ಲೈಫನ್ನು ಮೇಂಟೈನ್ ಮಾಡಬೇಕು ಅಂತ ಅಂದರೆ ಇಲ್ಲಿರುವಂಥ ಬೇಸಿಕ್ ಪ್ರೋಸೆಸ್ ವೆರಿ ನೆಸಸರಿ ಅಂತ ಹೇಳ್ತೀವಿ. ಏನೆಲ್ಲ ಬೇಸಿಕ್ ಪ್ರೋಸೆಸ್ಸು? ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್, ಎಕ್ಸ್ಕ್ರೀಷನ್. ಕರೆಕ್ಟಾ? ನ್ಯೂಟ್ರಿಷನ್ ಅಂತ ಬಂದಾಗ ಇಲ್ಲಿ ನಾವು ಯಾವ ಥರ ಟೈಪ್ಸ್ ಇದೆ, ರೆಸ್ಪಿರೇಷನ್ ಅಂತ ಬಂದಾಗಲೂ ಅದೇನೆ, ಟ್ರಾನ್ಸ್ಪೋರ್ಟೇಷನ್ ಅಂತ ಬಂದಾಗಲೂ ಅದೇನೆ, ಎಕ್ಸ್ಕ್ರೀಷನ್ ಅಂತ ಬಂದಾಗಲೂ ಅದೇನೆ. ಕರೆಕ್ಟಾ? ಫಸ್ಟ್ ಆಫ್ ಆಲ್ ಲೈಫ್ ಪ್ರೋಸೆಸ್ ಏನಂತ ಅಂದರೆ ಲೈಫ್ ಪ್ರೋಸೆಸ್ ಆಫ್ ದ ಬೇಸಿಕ್ ಪ್ರೋಸೆಸ್ ಇನ್ ವಿಚ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ನೆಸೆಸರಿ ಫಾರ್ ಮೇಂಟೈನಿಂಗ್ ದೇರ್ ಲೈಫ್. ವಾಟ್ ಆರ್ ದಟ್ ಬೇಸಿಕ್ ಪ್ರಾಸೆಸ್ ಅಂತ ಅಂದರೆ ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್, ಎಕ್ಸ್ಕ್ರೀಷನ್ ಆರ್ ದ ಬೇಸಿಕ್ ಪ್ರಾಸೆಸ್. ಓಕೆ, ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಲೈಫ್ ಪ್ರೋಸೆಸ್ ಅಂತ ಅಂದರೆ ಬೇಸಿಕ್ ಪ್ರೋಸೆಸ್ಸು. ಒಬ್ಬ ಹ್ಯೂಮನ್ ಬೀಯಿಂಗು ಮೇಂಟೈನ್ ಮಾಡಬೇಕು ಅವರ ಲೈಫನ್ನು ಅಂತ ಅಂದರೆ ಬೇಸಿಕ್ ಪ್ರೋಸೆಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಬೇಸಿಕ್ ಪ್ರೋಸೆಸ್ ಯಾವುದು ಅಂತ ಅಂದರೆ ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್, ಎಕ್ಸ್ಕ್ರೀಷನ್. ದಿಸ್ ಆರ್ ದ ವೆರಿ ಬೇಸಿಕ್ ಪ್ರಾಸೆಸ್. ನ್ಯೂಟ್ರಿಷನ್ ಅಂತ ಬಂದಾಗ ಫುಡ್ ಅಂತ ಹೇಳ್ತೀವಿ. ಕರೆಕ್ಟಾ? ನ್ಯೂಟ್ರಿಷನ್ ಅಂತ ಬಂದಾಗ ಫುಡ್. ಕರೆಕ್ಟಾ? ಫುಡ್ ಅಂತ ಹೇಳ್ತೀವಿ. ಈ ಫುಡ್ಡು ಎಲ್ಲ ಆರ್ಗ್ಯಾನಿಸಮ್ಸ್ಗೂ ಬೇಕು. ಕರೆಕ್ಟಾ? ಫುಡ್ಡು ಒಬ್ಬ ಆರ್ಗ್ಯಾನಿಸಮ್ ಬದುಕಬೇಕು. ಕರೆಕ್ಟಾ? ಅವನ ಬಾಡಿಯನ್ನು ಬಿಲ್ಡ್ ಮಾಡ್ಕೋಬೇಕು, ಅವನು ಗ್ರೋ ಆಗಬೇಕು, ಅವನಲ್ಲಿ ಡ್ಯಾಮೇಜ್ ಇರುವಂಥ ಬಾಡಿ ಪಾರ್ಟ್ಸ್ ರಿಪೇರ್ ಆಗಬೇಕು. ಕರೆಕ್ಟಾ? ಬೇರೆ ಬೇರೆ ಆಕ್ಟಿವಿಟೀಸ್ಗೆ ಎನರ್ಜಿ ಬೇಕು ಅಂತ ಅಂದರೆ ಹಿ ಆರ್ ಶಿ ಶುಡ್ ವಾಂಟ್ ನ್ಯೂಟ್ರಿಷನ್. ಕರೆಕ್ಟಾ? ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನ್ಯೂಟ್ರಿಷನ್ ಇಸ್ ಅ ಫುಡ್ ಅಂತಲೇ ಹೇಳ್ಬೋದು. ಇಟ್ ಈಸ್ ಅ ವೆರಿ ಎಸೆನ್ಷಿಯಲ್ ಥಿಂಗ್ ದಟ್ ಶುಡ್ ಬಿ ಯೂಸ್ಡ್ ಆ್ಯಂಡ್ ದಟ್ ಶುಡ್ ಬಿ ಟೇಕನ್ ಬೈ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಟು ಬಿಲ್ಡ್ their bodies, to grow, to repair the damaged parts of the body and to provide energy for various activities. ಕರೆಕ್ಟಾ? ಮತ್ತು ಏನಾದರೂ ಫಂಕ್ಷನ್ಸ್ ಮಾಡಬೇಕು ಅಂತ ಅಂದರೆ ಫಾರ್ ಎಕ್ಸಾಂಪಲ್ ವಾಕ್ ಮಾಡಬೇಕು. ಕರೆಕ್ಟಾ? ವಾಕ್ ಮಾಡಬೇಕು, ಏನೋ ಮಾಡಬೇಕಪ್ಪ, ಬಾಡಿ ಬಿಲ್ಡ್ ಮಾಡಬೇಕು, ಜಿಮ್ಗೆ ಹೋಗಬೇಕು. ಕರೆಕ್ಟಾ? ನಾವೇನೋ ಒಂದು ಕೆಲಸ ಮಾಡಬೇಕು. ಕರೆಕ್ಟಾ? ನಮಗೆಲ್ಲದಕ್ಕೂ ಎನರ್ಜಿ ಬೇಕು. ಓಕೆ, ದೇರ್ ಫೋರ್ ನ್ಯೂಟ್ರಿಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಕರೆಕ್ಟಾ? ನೆಕ್ಸ್ಟ್ ಬರೋಣ, ಏನನ್ನು ನ್ಯೂಟ್ರಿಷನ್ ಅಂತ ನ್ಯೂಟ್ರಿಯೆಂಟ್ಸ್ ಯಾವುದು? ತಿನ್ನೋ ಆಹಾರ ಎಲ್ಲ ನ್ಯೂಟ್ರಿಯೆಂಟ್ಸ್? ಹೌದು. ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಫ್ಯಾಟ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ. ಕರೆಕ್ಟಾ? ಕಾರ್ಬೋಹೈಡ್ರೇಟ್ಸ್ ಯಾವುದು? ಮೈದಾಯಿಂದ ಮಾಡಿರುವಂಥ ಐಟಮ್ಸ್ಗಳು. ಕರೆಕ್ಟಾ? ಕಾರ್ಬೋಹೈಡ್ರೇಟ್ಸ್. ಫ್ಯಾಟ್ಸ್ ಅಂತ ಬಂದರೆ ಕೊಬ್ಬಿನ ಅಂಶ ಅಂತ ಏನು ಹೇಳ್ತೀವಿ ಅದು. ಕರೆಕ್ಟಾ? ಮಾಂಸ ಆಗಿರ್ಬೋದು, ಇದನ್ನೇ ಹೇಳು. ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಅಂತ ಬಂದಾಗ ದಟ್ ಆರ್ ವೆರಿ ಎಸೆನ್ಷಿಯಲ್. ಫ್ರೂಟ್ಸ್, ವೆಜಿಟೇಬಲ್ಸ್. ಕರೆಕ್ಟಾ? ಡ್ರೈ ಫ್ರೂಟ್ಸ್ ಇವೆಲ್ಲವೂ ಕೂಡ ವೈಟಮಿನ್ಸಲ್ಲಿ ಬರುತ್ತೆ. ಓಕೆನಾ? ಪ್ರೋಟೀನ್ಸ್ ಅಂತ ಬಂದಾಗ ಎಲ್ಲ ಡ್ರೈ ಫ್ರೂಟ್ಸ್ ಅಂತ ಹೇಳ್ಬಹುದು, ಎಗ್ ಅಂತ ಹೇಳ್ಬಹುದು. ಕರೆಕ್ಟಾ? ಆ್ಯಂಡ್ ಮಿಲ್ಕ್ ಎಲ್ಲವೂ ಕೂಡ ಪ್ರೋಟೀನ್ಸಲ್ಲಿ ಬರುತ್ತೆ. ಕರೆಕ್ಟಾ? ದಟ್
uptake of nutrients and it is utilization by the body is called nutrition. ನಾವು ತಗೊಳ್ಳುವಂಥ ನ್ಯೂಟ್ರಿಯೆಂಟ್ಸ್, ಆ ಒಂದು ತಗೊಳ್ಳುವಂಥ ನ್ಯೂಟ್ರಿಯೆಂಟ್ಸ್ ಇಂದ ನಮ್ಮ ಬಾಡಿ ಆ ನ್ಯೂಟ್ರಿಯೆಂಟ್ಸ್ ಅನ್ನ ಯುಟಿಲೈಸ್ ಮಾಡಿಕೊಂಡ್ರೆ ನಾವು ಅದನ್ನ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. ಕರೆಕ್ಟಾ? ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. ನ್ಯೂಟ್ರಿಷನ್ ಅಂತ ಬಂದಾಗ 2 ಟೈಪ್ಸ್ ಆಫ್ ನ್ಯೂಟ್ರಿಷನ್ ಅನ್ನ ಹೇಳ್ತೀವಿ, 2 ಮೋಡ್ಸ್ ಆಫ್ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. ದ ಫಾರ್ಮೋಸ್ಟ್ ದ ಒನ್ ಥಿಂಗ್ ದಟ್ ಈಸ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಏನು ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅನ್ನ ಬರುತ್ತೆ, ನೆಕ್ಸ್ಟ್ ಹೆಟಿರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಬರುತ್ತೆ. ಕರೆಕ್ಟಾ? ಫಸ್ಟ್ ಆಫ್ ಆಲ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಅಂದರೆ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅನ್ನ ಅದರಿಂದ ಅದೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ದೇ ಪ್ರಿಪೇರ್ ದರ್ ಓನ್ ಫುಡ್ ಅಂತ ಹೇಳ್ಬೋದು. ದೇ ಪ್ರಿಪೇರ್ ದರ್ ಓನ್ ಫುಡ್ ಅಂತ ಹೇಳ್ಬಹುದು. ಗ್ರೀನ್ ಪ್ಲಾಂಟ್ಸ್ ಅನ್ನ ನಾವು ಆಟೋಟ್ರೋಫ್ಸ್ ಅಂತ ಹೇಳ್ತೀವಿ. ಯಾಕೆ ಅಂತ ಅಂದ್ರೆ ಅವ್ರಿಗೆ ಬೇಕಾದಂಥ ಆಹಾರ ಅದೇ ತಯಾರು ಮಾಡ್ಕೊಳ್ಳುತ್ತೆ. ಕರೆಕ್ಟಾ? they will make the food themselves from simple substances. ಕರೆಕ್ಟಾ? ನಾವು ನ್ಯೂಟ್ರಿಷನ್, ಆಟೋಟ್ರೋಫಿಕ್ ನ್ಯೂಟ್ರಿಷನ್ಗೆ ಮದರ್ ಅಂತ ಹೇಳ್ಬೋದು. ಅದೇ ಹೆಟಿರೋಟ್ರೋಫಿಕ್ ನ್ಯೂಟ್ರಿಷನ್ ಅಂದರೆ ದೆ ಡಿಪೆಂಡ್ ಆನ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಅವರು ಆಟೋಟ್ರೋಫ್ ಮೇಲೆ ಡಿಪೆಂಡ್ ಆಗ್ತಾರೆ. ಅಂದರೆ ಹೆಟಿರೋಟ್ರೋಫ್ಸ್ ಆರ್ ದ ಚಿಲ್ಡ್ರನ್ಸ್, ಆಟೋಟ್ರೋಫ್ಸ್ ಆರ್ ದ ಮದರ್. ಯಾಕೆ ಅಂತಂದರೆ ಮದರಿಗೆ ಊಟ ಬೇಕು ಅಂದರೆ ದ ಮದರ್ ಶಿ ಶುಡ್ ಪ್ರಿಪೇರ್. But if want heterotrophic to be food, he want to depend on autotroph ಅಂತ ಹೇಳ್ತೀವಿ. The mode of nutrition in which organisms take in food prepared by plants ಅಂತ ಬಂದ್ರೆ autotrophs, that called heterotrophic nutrition. Animals are called heterotrophs because they depend on plants for their food. ಪ್ಲಾಂಟ್ಸ್ ಅಂತ ಬಂದರೆ ಆಟೋಟ್ರೋಫ್ಸ್, ಅನಿಮಲ್ಸ್ ಅಂತ ಬಂದರೆ ಹೆಟಿರೋಟ್ರೋಫ್ಸ್. ಪ್ಲಾಂಟ್ಸ್ ಅಂದರೆ ಅನಿಮಲ್ಸ್ ಡಿಪೆಂಡ್ಸ್ ಆನ್ ಪ್ಲಾಂಟ್ಸ್ ಡಸಂಟ್ ಡಿಪೆಂಡ್ ಆನ್ ಎನಿಥಿಂಗ್. ಕರೆಕ್ಟಾ? ನೆಕ್ಸ್ಟ್, ಪ್ಲಾಂಟ್ಸ್ ಪ್ರಿಪೇರ್ ದರ್ ಫುಡ್ ವಿತ್ ದ ಹೆಲ್ಪ್ ಆಫ್ ಸರ್ಟನ್ ರಾ ಮಟೀರಿಯಲ್ಸ್. ಕರೆಕ್ಟಾ? ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಡಿಸ್ಕಸ್ ಮಾಡ್ತಾ ಇರೋವಂಥದ್ದು. ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಅಂತ ಬಂದರೆ ಪ್ಲಾಂಟ್ಸ್ ರಾ ಮಟೀರಿಯಲಿಂದ ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಯಾವುದೆಲ್ಲ ರಾ ಮಟೀರಿಯಲ್ಸ್ ಬೇಕು ಪ್ಲಾಂಟ್ಸ್ಗೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಫುಡ್ಡು? ಫಸ್ಟ್ ವಾಟರ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ಸನ್ಲೈಟ್ ಬೇಕು, ಮಿನರಲ್ಸ್ ಬೇಕು, ಕ್ಲೋರೋಫಿಲ್ ಬೇಕು. ಕರೆಕ್ಟಾ? ವಾಟ್ ಆರ್ ದ ರಾ ಮಟೀರಿಯಲ್ಸ್ ನೀಡೆಡ್ ಬೈ ಪ್ಲಾಂಟ್ಸ್ ಟು ಮೇಕ್ ಫುಡ್? ವಾಟರ್, ಕಾರ್ಬನ್ ಡೈಆಕ್ಸೈಡ್, ಸನ್ಲೈಟ್, minerals, chlorophyll. That should be want to make a food. ಕರೆಕ್ಟಾ? ನೆಕ್ಸ್ಟ್, ಈಗ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಅಂತ ಬಂದು. ಕರೆಕ್ಟಾ? ದ ಪ್ರಾಸೆಸ್ ಬೈ ವಿಚ್ ಪ್ಲಾಂಟ್ಸ್ ಪ್ರಿಪೇರ್ ದರ್ ಫುಡ್ ಬೈ ಯೂಸಿಂಗ್ ರಾ ಮಟೀರಿಯಲ್ಸ್ ಅಂತ ಹೇಳಿದೆ. ಕರೆಕ್ಟಾ? ಪ್ಲಾಂಟ್ಸು ರಾ ಮಟೀರಿಯಲನ್ನು ಯೂಸ್ ಮಾಡ್ಕೊಂಡು ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ತವೆ. ಆ ಒಂದು ಪ್ರಾಸೆಸ್ಸನ್ನು ನಾವೇನಂತ ಕರಿತೀವಿ? ಫೋಟೋಸಿಂಥಸಿಸ್ ಅಂತ ಹೇಳಿ ಕರಿತೀವಿ. ಫೋಟೋ ಅಂತ ಅಂದರೆ ಏನು? ಸನ್ಲೈಟ್ ಮುಖಾಂತರ ಅಂತ ಹೇಳ್ತೀವಿ. ಅಂದರೆ ಲೀವ್ಸ್ ಆರ್ ದ ಪ್ಲೇಸ್ ವೇರ್ ಫುಡ್ ಇಸ್ ಪ್ರಿಪೇರ್ಡ್ ಬೈ ಪ್ಲಾಂಟ್ಸ್. ಲೀವ್ಸೇ ಪ್ಲೇಸ್ ಫುಡ್ ಪ್ಲಾಂಟ್ಸ್ಗೆ ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ಕರೆಕ್ಟಾ? ಯಾ. ನೆಕ್ಸ್ಟ್, ವಾಟರ್ ಮತ್ತು ಮಿನರಲ್ಸ್ ಸಾಯಿಲಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಮಿನರಲ್ಸಲ್ಲಿ ವಾಟರ್ ಮತ್ತು ಮಿನರಲ್ಸ್ ಇರುತ್ತೆ ಸಾಯಿಲಲ್ಲಿ. ಅವು ರೂಟ್ಸಿಂದ ಅಬ್ಸಾರ್ವ್ ಆಗುವಂಥದ್ದು. ಕರೆಕ್ಟಾ? ವಾಟರ್ ಮತ್ತು ಮಿನರಲ್ಸು they are transport to the leaves by the vessel which run like pipes throughout the root. ಕರೆಕ್ಟಾ? ಇವಾಗ ಫಾರ್ ಎಕ್ಸಾಂಪಲ್ ಈ ಥರ ಒಂದು ಲೀಫ್ ಇದೆ ಅಂತ ಅಂದರೆ ಇಲ್ಲಿ ಒಂಥರ ಪೈಪ್ಸ್ ಥರ ಇರುತ್ತೆ. ದಟ್ ಶುಡ್ ಹೆಲ್ಪ್. ಕರೆಕ್ಟಾ? ಪೈಪ್ಸ್ ದಟ್ ಶುಡ್ ಹೆಲ್ಪ್ ಅಂತ ಹೇಳ್ತೀವಿ ಥ್ರೂಔಟ್ ದ ರೂಟ್, ದ ಸ್ಟೆಮ್, ದ ಬ್ರಾಂಚಸ್ ಅಂಡ್ ದ ಲೀವ್ಸ್. ಕರೆಕ್ಟಾ? ಯಾ. ಮತ್ತು ದೇರ್ ಆರ್ ಟೈನಿ ಪೋರ್ಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದ leaves that we call it as a stomata. It is a 2-mark diagram. ನಾವು 100% ಅಲ್ಲಿ, ಕರೆಕ್ಟಾ, 100% ಅನ್ನು ನಾವು ತಗೊಂಡ್ರೆ ಆ 100% ಅಲ್ಲಿ 95% ಚಾನ್ಸಸ್ ಆರ್ ದೇರ್ ಈ ಡಯಾಗ್ರಾಮ್ ಕೇಳೋದು. 95% ಚಾನ್ಸಸ್ ಆರ್ ದೇರ್. ಇಫ್ ನೋಡಿ, ಇಲ್ಲ ಅಂತಂದ್ರೆ ಡಯಾಗ್ರಾಮ್ ಕೊಟ್ಟು ಈ 3 ಪಾರ್ಟ್ಸನ್ನು ಲೇಬರ್ ಮಾಡೋದು ಕೇಳಬಹುದು. ಓಕೆನಾ? 2 ಪಾಸಿಬಿಲಿಟೀಸ್, ಅದರಲ್ಲಿ ಒಂದು ಪಾಸಿಬಿಲಿಟಿ ಕೇಳ್ತಾರೆ. ಕರೆಕ್ಟಾ?
ಯಾ ಅಂಡ್ ದಟ್ ಸ್ಪೋರ್ಸ್ ಏನಿದೆ, ಆ ಒಂದು ಸ್ಪೋರ್ಸ್ ಟೈನಿ ಪೋರ್ಸ್ ಇರುತ್ತೆ ಸರ್ಫೇಸ್ ಲೀಫ್ ಮೇಲೆ ಟೈನಿ ಪೋರ್ಸ್ ಇರುತ್ತೆ. ಆ ಟೈನಿ ಪೋರ್ಸ್ ಅನ್ನ ನಾವು ಸ್ಟೊಮ್ಯಾಟಾ ಅಂತ ಹೇಳಿ ಕರಿತೀವಿ. ಆ ಒಂದು ಸ್ಟೊಮ್ಯಾಟಾ ಪೋರ್ ಏನಿರುತ್ತೆ ಗಾಡ್ ಸೆಲ್ಸ್ ಇಂದ, ಯಾವ ಸೆಲ್ಸ್, ಗಾಡ್ ಸೆಲ್ಸ್ ಇಂದ ಏನಾಗಿರುತ್ತೆ ಅಂತಂದ್ರೆ ಅದು ಸರೌಂಡ್ ಆಗಿರುತ್ತೆ. ಓಕೆನಾ. ದಟ್ ಪೋರ್ಸ್ ಏನ್ ಮಾಡುತ್ತೆ ಅಂತ ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ, ಕರೆಕ್ಟಾ, ಏನಿದೆ ದಟ್ ಸ್ಪೋರ್ಸ್ ಏನಾಗಿರುತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಇರುವಂತಹ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಳುತ್ತೆ. ಮತ್ತೆ ಸ್ಟೊಮ್ಯಾಟಾ ಎಂತಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ರೆ ಗ್ಯಾಸಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಟ್ರಾನ್ಸ್ಪಿರೇಷನ್ಗೆ ಸ್ಟೊಮ್ಯಾಟಾ ಹೆಲ್ಪ್ಫುಲ್ ಮಾಡುತ್ತೆ. ಕರೆಕ್ಟಾ. ಅಂಡ್ ಸಬ್ಸ್ಟಾನ್ಸ್ ಕಾಲ್ಡ್ ಕ್ಲೋರೋಫಿಲ್, ಕರೆಕ್ಟಾ. ಗ್ರೀನ್ ಪ್ಲಾಂಟ್ಸ್ ಅಲ್ಲಿ ಇರುವಂತದ್ದು ಕ್ಲೋರೋಫಿಲ್. ಇದು ನಿಮ್ಗೆ ಗೊತ್ತಿರಬೇಕು. ದಟ್ ಶುಡ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಅಂತ ಎಲ್ಲ ಡಿಸ್ಕಸ್ ಮಾಡಿದ್ದೀರಾ. ಲೀವ್ಸ್ ಅಲ್ಲಿ ಕ್ಲೋರೋಫಿಲ್ ಅನ್ನುವಂತಹ ಸಬ್ಸ್ಟಾನ್ಸ್ ಇದೆ. ದಟ್ ಯು ನೋ ಅ ಸಬ್ಸ್ಟಾನ್ಸ್ ಕಾಲ್ಡ್ ಕ್ಲೋರೋಫಿಲ್ ಇಸ್ ಪ್ರೆಸೆಂಟ್ ಇನ್ ದ ಲೀವ್ಸ್ ಆಫ್ ಅ ಪ್ಲಾಂಟ್. ಒಂದು ಪ್ಲಾಂಟ್ ನ ಲೀಫ್ ಅಲ್ಲಿ ಕ್ಲೋರೋಫಿಲ್ ಅನ್ನುವಂತಹ ಪಿಗ್ಮೆಂಟ್ ಇರುತ್ತೆ. ಪಿಗ್ಮೆಂಟ್ ಅಂತ ಹೇಳ್ತೀವಿ. ದಟ್ ಇಸ್ ಅ ಗ್ರೀನ್ ಕಲರ್ ಪಿಗ್ಮೆಂಟ್ ದಟ್ ಪ್ರೊವೈಡ್ ಗ್ರೀನ್ ಕಲರ್ ಟು ದ ಲೀವ್ಸ್. ಗ್ರೀನ್ ಕಲರ್ ಹೆಂಗ್ ಬರುತ್ತೆ ಲೀವ್ಸ್ಗೆ ಅಂತಂದ್ರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್. ವೈ ದಟ್ ಶುಡ್ ಹೆಲ್ಪ್, ಕ್ಲೋರೋಫಿಲ್ ಯಾಕೆ ಹೆಲ್ಪ್ಫುಲ್ ಮಾಡುತ್ತೆ ಅಂತಂದ್ರೆ ಟು ಕ್ಯಾಪ್ಚರ್ ದ ಎನರ್ಜಿ ಆಫ್ ಸನ್ಲೈಟ್. ಕರೆಕ್ಟಾ. ಟು ಕ್ಯಾಪ್ಚರ್ ದ ಎನರ್ಜಿ ಆಫ್ ಸನ್ಲೈಟ್. ಸನ್ಲೈಟ್ ಎನರ್ಜಿ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಕರೆಕ್ಟಾ. ಅಂಡ್ ಫೋಟೋಸಿಂಥಸಿಸ್ 3 ಸ್ಟೆಪ್ಸ್ ಅಲ್ಲಿ ಆಗುತ್ತೆ. ಕರೆಕ್ಟಾ. ಫೋಟೋಸಿಂಥಸಿಸ್ 3 ಸ್ಟೆಪ್ಸ್ ಅಲ್ಲಿ ಆಗುತ್ತೆ. ಒಂದು, ಕ್ಲೋರೋಫಿಲ್ ಮುಖಾಂತರ ಲೈಟ್ ಅಬ್ಸಾರ್ಬ್ ಆಗುತ್ತೆ. ಕರೆಕ್ಟಾ. ಅಬ್ಸಾರ್ಪ್ಷನ್ ಆಫ್ ಲೈಟ್ ಬೈ ಕ್ಲೋರೋಫಿಲ್. ಅಂಡ್ ಲೈಟ್ ಎನರ್ಜಿಯನ್ನ ಕೆಮಿಕಲ್ ಎನರ್ಜಿ ಆಗಿ ಹೆಲ್ಪ್ಫುಲ್ ಮಾಡುತ್ತೆ. ಮತ್ತೆ ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಅನ್ನ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಹೆಲ್ಪ್ಫುಲ್ ಮಾಡುತ್ತೆ. ಇದನ್ನ ನೀವು ಎಲೆಕ್ಟ್ರಾಲಿಸಿಸ್ ಅಂತ ಹೇಳಿ ಕಲ್ತಿದ್ದೀರಾ. ಬೈ ದ ಎಲೆಕ್ಟ್ರಿಸಿಟಿ ವಾಟರ್ ಅನ್ನ ಬ್ರೇಕ್ ಡೌನ್ ಮಾಡ್ತಾರೆ ಇಂಟು ಹೈಡ್ರೋಜನ್ ಆಸ್ ವೆಲ್ ಆಸ್ ಆಕ್ಸಿಜನ್. ಕರೆಕ್ಟಾ. ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಅಂಡ್ ವಾಟರ್ ಮಾಲಿಕ್ಯೂಲ್ ಸ್ಪ್ಲಿಟ್ ಆಗುತ್ತೆ. ನೆಕ್ಸ್ಟ್, ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್, ಕರೆಕ್ಟಾ. ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬೈ ಹೈಡ್ರೋಜನ್ ಟು ಫಾರ್ಮ್ ಕಾರ್ಬೋಹೈಡ್ರೇಟ್ಸ್. ಕರೆಕ್ಟಾ. ಕಾರ್ಬನ್ ಡೈಆಕ್ಸೈಡ್ ಹೈಡ್ರೋಜನ್ ಇಂದ ರಿಡಕ್ಟ್ ಆಗಿ ಕಾರ್ಬೋಹೈಡ್ರೇಟ್ ಫಾರ್ಮ್ ಆಗುತ್ತೆ. ಕರೆಕ್ಟಾ. ಅದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ನಮಗೆ ಗೊತ್ತು ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್ ಅನ್ನ ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿ. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್ ಎನರ್ಜಿ. ಲೈಟ್ ಎನರ್ಜಿಯನ್ನು ಯಾವುದು ಕ್ಯಾಪ್ಚರ್ ಮಾಡ್ಕೊಳ್ಳೋದು, ಕ್ಲೋರೋಫಿಲ್. ಅದ್ರ ಮುಖಾಂತರ ನಮಗೆ ಶುಗರ್ ಬರುತ್ತೆ ಆಸ್ ವೆಲ್ ಆಸ್ ಆಕ್ಸಿಜನ್ ಬರುತ್ತೆ. ಹೆಂಗ್ ಬರಿತೀವಿ ನಾವು ಇದನ್ನ ಲೆಟರಲ್ಲಿ? CO2 ಪ್ಲಸ್ H2O ಗಿವ್ಸ್ ಶುಗರ್ ಅಂತ ಅಂದರೆ C6H12O6 ಪ್ಲಸ್ O2 ಅಂತ ಹೇಳ್ತೀವಿ. ಏನಿದು ಶುಗರ್ ಅಂದರೆ ಗ್ಲೂಕೋಸ್. ಕರೆಕ್ಟಾ. ಗ್ಲೂಕೋಸ್. ಈ ಒಂದು ಪ್ರಾಸೆಸ್ ಅಲ್ಲಿ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಕರೆಕ್ಟಾ. O2 ರಿಲೀಸ್ ಆಗುತ್ತೆ. ಆ್ಯಂಡ್ ಪ್ಲಾಂಟ್ಸು ಫುಡ್ಡನ್ನು ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್ ಫಾರ್ಮಲ್ಲಿ ಪ್ಲಾಂಟ್ಸ್ ಫುಡ್ಡನ್ನು ಸ್ಟೋರ್ ಮಾಡ್ಕೊಳ್ತಾರೆ. ಕರೆಕ್ಟಾ. ನೆಕ್ಸ್ಟ್ ಬಂದರೆ ಹೆಟಿರೋಟ್ರೋಫಿಕ್ ನ್ಯೂಟ್ರಿಷನ್. ಆಗ್ಲಿಂದ ಡಿಸ್ಕಸ್ ಮಾಡಿದ್ದು ನಾವು ಆಟೋಟ್ರೋಫಿಕ್. ಈಗ ಹೆಟಿರೋಟ್ರೋಫಿಕ್ ಬಂತು. ಹೆಟಿರೋಟ್ರೋಫಿಕ್ ಅಂದರೆ ಆಟೋಟ್ರೋಫಿಕ್ ಇನ್ ಪ್ಲಾಂಟ್ಸ್ ನೋಡಿದ್ದು. ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅನ್ನ ನಾವು ಡಿಸ್ಕಸ್ ಮಾಡಿ ದೆನ್ ಪ್ಲಾಂಟ್ಸ್ ಅಲ್ಲಿ ಯಾವ ಥರ ನ್ಯೂಟ್ರಿಷನ್ ಆಗುತ್ತೆ ಡಿಸ್ಕಸ್ ಮಾಡ್ದು. ಈಗ ಹೆಟಿರೋಟ್ರೋಫಿಕ್ ಅನ್ನ ಡಿಸ್ಕಸ್ ಮಾಡಿ ಅನಿಮಲ್ಸ್ ಅಲ್ಲಿ ಯಾವ ಥರ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಕರೆಕ್ಟಾ. ಹೆಟಿರೋಟ್ರೋಫಿಕ್ ನ್ಯೂಟ್ರಿಷನ್ ಅಲ್ಲಿ ನಾವು 3 ಟೈಪ್ಸ್ ಅನ್ನು ಅಬ್ಸರ್ವ್ ಮಾಡ್ತೀವಿ. ಒಂದು ಸ್ಯಾಪ್ರೋಫೈಟಿಕ್, ಪ್ಯಾರಾಸಿಟಿಕ್, ಹೋಲೋಝೋಯಿಕ್ ಅನ್ನ ಡಿಸ್ಕಸ್ ಮಾಡ್ತೀವಿ. ಸ್ಯಾಪ್ರೋಫೈಟಿಕ್ ಅಂತ ಅಂದ್ರೆ ಏನು? ಸ್ಯಾಪ್ರೋಫೈಟಿಕ್ ಅಂತ ಅಂದ್ರೆ ಫುಡ್ ಆರ್ಗ್ಯಾನಿಸಮ್ಸ್ಗೆ ಫುಡ್ಡು ಡೆಡ್ ಆಗಿರುವಂಥ ಅನಿಮಲ್ಸ್ ಇಂದ ಅಥವಾ ಡಿಕೆ ಆಗಿರುವಂಥ ಆರ್ಗ್ಯಾನಿಸಮ್ಸ್ ಇಂದ ಸಿಗುತ್ತೆ. ಅವು ಏನು ಮಾಡ್ತವೆ, ಫುಡ್ ಮಟೀರಿಯಲ್ ಅನ್ನು ತಗೊಂಡು ಔಟ್ಸೈಡ್ ದ ಬಾಡಿ ಫುಡ್ ಮಟೀರಿಯಲ್ ಅನ್ನು ತಗೊಂಡು ಏನು ಮಾಡ್ತಾರೆ, ದೇ ಬ್ರೇಕ್ ಡೌನ್ ದ ಫುಡ್ ಮಟೀರಿಯಲ್ ಔಟ್ಸೈಡ್ ದರ್ ಬಾಡಿ ಆ್ಯಂಡ್ ದೆನ್ ಅಬ್ಸಾರ್ಬ್ಸ್. ಕರೆಕ್ಟ್. ಎಕ್ಸಾಂಪಲ್ ಮಶ್ರೂಮ್ ಅಂತ ಹೇಳ್ಬೋದು, ಬ್ರೆಡ್ ಮೌಲ್ಡ್ ಅಂತ ಹೇಳ್ಬೋದು, ಈಸ್ಟ್, ಸಮ್ ಬ್ಯಾಕ್ಟೀರಿಯಾ. ಕರೆಕ್ಟಾ. ಡೆಡ್ ಮತ್ತು ಡಿಕೇಯಿಂಗ್ ಆರ್ಗ್ಯಾನಿಸಮ್ಸ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್.
ಅವು ಫುಡ್ ಮಟೀರಿಯಲನ್ನು ಔಟ್ಸೈಡೇ ಬ್ರೇಕ್ ಡೌನ್ ಮಾಡ್ಕೊಂಡು ದೆನ್ ಆಮೇಲೆ ಅಬ್ಸಾರ್ಬ್ ಮಾಡ್ಕೊಳ್ತಾರೆ ಅವರು. ಕರೆಕ್ಟಾ? ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್ ಅದನ್ನು ನಾವು ಹೇಳ್ತೀವಿ. ಎಕ್ಸಾಂಪಲ್ ಮಶ್ರೂಮ್, ಬ್ರೆಡ್ ಮೋಲ್ಡ್, ಈಸ್ಟ್, ಸಮ್ ಬ್ಯಾಕ್ಟೀರಿಯಾ. ಪ್ಯಾರಾಸಿಟಿಕ್ ಅಂತ ಅಂದರೆ ಏನು ಅಂತ ಅಂದರೆ ದಟ್ ಈಸ್ ದ ಆರ್ಗ್ಯಾನಿಸಮ್ಸ್. ಅಲ್ಲಿ ಆರ್ಗ್ಯಾನಿಸಮ್ಸು ಫುಡ್ಡು ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ಸನ್ನು ಅಥವಾ ಹೋಸ್ಟ್ ಅಂತಲೇ ಹೇಳ್ಬಹುದು. ಕರೆಕ್ಟಾ? ಅವೇನು ಮಾಡ್ತವೆ, ಆ ಒಂದು ಹೋಸ್ಟನ್ನು ಕಿಲ್ ಮಾಡ್ದಲ್ಲೇ ವಿತೌಟ್ ಕಿಲ್ಲಿಂಗ್ ದಟ್ ಹೋಸ್ಟ್ ಆರ್ಗ್ಯಾನಿಸಮ್ಸ್ ಅವ್ರು ತಗೊಂಡ್ಬಿಡ್ತಾರೆ. ಪ್ಯಾರಾಸಿಟಿಕ್ ದೇ ವಿಲ್ ಟೇಕ್. ಎಕ್ಸಾಂಪಲ್ ಲೈಸ್ ಆಗಿರ್ಬೋದು, ಲೀಚಸ್ ಆಗಿರ್ಬೋದು, ಕಸ್ಕಟ ಆಗಿರ್ಬೋದು, ಟೇಪ್ವಾಮ್ ಆಗಿರ್ಬೋದು, ಪ್ಲಾಸ್ಮೋಡಿಯಂ ಆಗಿರ್ಬೋದು, ಇವೆಲ್ಲವೂ ಕೂಡ ಹೋಸ್ಟ್ ಆರ್ಗ್ಯಾನಿಸಮನ್ನು ಕಿಲ್ ಮಾಡ್ದಲ್ಲೇ ಇದು ತಗೊಂಡ್ಬಿಡ್ತಾರೆ, ಅಂದರೆ ಸೇವನೆ ಮಾಡಿಬಿಡ್ತಾರೆ. ಅಂದರೆ ದೇ ವಿಲ್ ಟೇಕ್ ದರ್ ಫುಡ್ ವಿತೌಟ್ ಕಿಲ್ಲಿಂಗ್ ದ ಹೋಸ್ಟ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ. ಹೋಲೋಝೋಯಿಕ್ ಅಂತ ಅಂದರೆ ಏನು? ಹೋಲೋಝೋಯಿಕ್ ಅಂತ ಅಂದರೆ ಆರ್ಗ್ಯಾನಿಸಮ್ಸು ಫುಡ್ ಡೈರೆಕ್ಟ್ ಆಗಿ ತಗೊಂಡು ಆಮೇಲೆ ಡೈಜೆಸ್ಟ್ ಮಾಡ್ಕೊಳ್ತಾರೆ. ಮೀನ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಅಮೀಬಾ, ಪ್ಯಾರಾಮೀಸಿಯಂ, ಬರ್ಡ್ಸು, ಫಿಶಸ್ಸು, ಹ್ಯೂಮನ್ಸ್ ಇಲ್ಲಿರುವಂಥ ಆಹಾರ ಪಟ್ಟಂತ ತಗೊಂಡ್ಬಿಡ್ತಾರೆ, ಆಮೇಲೆ ಸ್ಟೊಮಕ್ಕಲ್ಲಿ ಡೈಜೆಸ್ಟ್ ಮಾಡ್ಕೊಳ್ತಾರೆ. ಅಂಥದ್ದನ್ನು ನಾವು ಹ್ಯೂಮನ್ಸ್ ಫಾರ್ ಎಕ್ಸಾಂಪಲ್ ನಾವು ತಗೊಳ್ತೀವಿ, ಇರುವಂಥ ನಮಗೆ ಬೇಕಾದಂಥ ಆಹಾರ ಎಲ್ಲ ತಗೊಳ್ತೀವಿ, ಒಳಗಡೆ ಡೈಜೆಸ್ಟ್ ಮಾಡ್ಕೋತೀವಿ. ಕರೆಕ್ಟಾ? ಆ ಡೈಜೆಷನ್ ಪ್ರೊಸೆಸ್ ಯಾವ ಥರ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಕರೆಕ್ಟಾ? ಯಾ. ಫಾರ್ ಎಕ್ಸಾಂಪಲ್ ನ್ಯೂಟ್ರಿಷನ್ ಇನ್ ಅಮೀಬಾ. ಯಾ, ಈಗ ಇದು ನಿಮಗೆ ಗೊತ್ತಿರಬೇಕು. ಅಮೀಬಾ ಅಂತ ಬಂದರೆ ಇಂಡೆಫಿನೇಟ್ ಶೇಪ್ ಇರುತ್ತೆ. ಕರೆಕ್ಟಾ? ಈಗ ಈ ಥರ ಇದೆ, ನೆಕ್ಸ್ಟ್ ಈ ಥರ ಇರುತ್ತೆ. ನಾವು ಬಿಡಿಸುವಾಗೆಲ್ಲ ಈ ಥರನೇ ಬಿಡಿಸೋದು. ಕರೆಕ್ಟಾ? ಆ ಒಂದು ಅಮೀಬಾದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಫುಡ್ ವ್ಯಾಕ್ಯೂಲ್ ಇರುತ್ತೆ, ಸೆಲ್ ಮೆಂಬ್ರೇನ್ ಇರುತ್ತೆ, ಸೂಡೋಪೋಡ್ಸ್ ಇರುತ್ತೆ. ಕರೆಕ್ಟಾ? ಅಮೀಬಾ ಅಂತ ಬಂದರೆ ಅಮೀಬಾ ಇಸ್ ಅ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್. ಇದು ನಾವು ವಿತೌಟ್ ಮೈಕ್ರೋಸ್ಕೋಪ್ ನೋಡೋದಕ್ಕಾಗೋದಿಲ್ಲ. ಈ ಅಮೀಬಾನ ವಿತೌಟ್ ಮೈಕ್ರೋಸ್ಕೋಪ್ ನೋಡೋದಕ್ಕಾಗೋದಿಲ್ಲ. ಯಾಕೆ ಅಂತ ಅಂದರೆ ಮೈಕ್ರೋಸ್ಕೋಪ್ ಇದ್ರೇ ಈ ಅಮೀಬಾಗಿ ನೋಡೋದಕ್ಕೆ ಸಾಧ್ಯ. ವಿತ್ ನೇಕಡ್ ಐಸ್ ನಾವು ನೋಡೋದಕ್ಕಾಗೋದಿಲ್ಲ. ಅಂದರೆ ಬರೀ ಕಣ್ಣಲ್ಲಿ ನಾವು ಇದನ್ನು ಅಬ್ಸರ್ವ್ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅಬ್ಸರ್ವ್ ಮಾಡಿದ್ರು ನಮಗೆ ಕಾಣಿಸೋದಿಲ್ಲ. ಕರೆಕ್ಟಾ? ಇಟ್ ಕನ್ಸಿಸ್ಟ್ ಓನ್ಲಿ ಅ ಸಿಂಗಲ್ ಸೆಲ್ ಇರುತ್ತೆ. ಮತ್ತು ಅಮೀಬಾ ಎಲ್ಲಿರುತ್ತೆ ಅಂದರೆ ಪಾಂಡ್ ವಾಟರಲ್ಲಿ ಇರುತ್ತೆ, ಕೆರೆಯಲ್ಲಿ, ಕಟ್ಟೆಗಳಲ್ಲಿ ಇರುತ್ತೆ. ಮತ್ತು ಅಮೀಬಾ ಟೈನಿ ಪ್ಲಾಂಟ್ಸನ್ನು ಮತ್ತು ಚಿಕ್ಕ ಅನಿಮಲ್ಸನ್ನು ಫುಡ್ಡಾಗಿ ತಗೊಳುತ್ತೆ, ವಿಚ್ ಫ್ಲೋಟ್ಸ್ ಇನ್ ವಾಟರ್ ಇನ್ ವಿಚ್ ಇಟ್ ಲೀವ್ಸ್. ಕರೆಕ್ಟಾ? ವಾಟರಲ್ಲೇ ಲೀವ್ ಮಾಡುವಂಥದ್ದು ಅಮೀಬಾ. ಕರೆಕ್ಟಾ? ಮತ್ತು ಅಮೀಬಾದಲ್ಲಿ ನ್ಯೂಟ್ರಿಷನ್ ಯಾವ ಥರ ಆಗುತ್ತೆ ಅಂತಂದರೆ ಅಮೀಬಾ ಏನು ಮಾಡುತ್ತೆ ಅಂದರೆ ದಟ್ ಇಂಜೆಸ್ಟ್ ಫುಡ್ ಬೈ ಫಾರ್ಮಿಂಗ್ ಟೆಂಪರರಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಕಾಲ್ಡ್ ಸೂಡೋಪೋಡಿಯಾ ಅಂತ ಇರುತ್ತೆ. ಕರೆಕ್ಟಾ? ಫಿಂಗರ್ ಲೈಕ್ ಪ್ರೊಜೆಕ್ಷನ್. ಕರೆಕ್ಟಾ? ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಈ ಥರ ಇಲ್ಲಿದೆ ನೋಡಿ, ಈ ಒಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇದೆಯಲ್ಲ, ಆ ಒಂದು ಫಿಂಗರ್ ಲೈಕ್ ಪ್ರೊಜೆಕ್ಷನನ್ನು ಫಾರ್ಮ್ ಮಾಡೋದ್ರಿಂದ ಅದು ಆರಾಮಾಗಿ ಇಂಜೆಸ್ಟ್ ಮಾಡ್ಕೋಬಹುದು. ಕರೆಕ್ಟಾ? ದಟ್ ಇಂಜೆಸ್ಟ್ ಪ್ರಾಪರ್ಲಿ. ಕರೆಕ್ಟಾ? ದಟ್ ಫುಡ್ ಏನಾಗುತ್ತೆ, ಎನ್ಗಲ್ಫ್ ಮಾಡಿ ಅಂದರೆ ಸೇವನೆ ಮಾಡಿ ವಿತ್ ಲಿಟ್ಲ್ ಸರೌಂಡಿಂಗ್ ವಾಟರನ್ನು ಮೀನ್ಸ್ ಸರೌಂಡಿಂಗ್ ವಾಟರ್ ಫುಡ್ ವ್ಯಾಕ್ಯೂಲನ್ನು ಫಾರ್ಮ್ ಮಾಡ್ಕೊಳ್ಳುತ್ತೆ. ಫುಡ್ ವ್ಯಾಕ್ಯೂಲನ್ನು ಫಾರ್ಮ್ ಮಾಡ್ಕೊಳ್ಳುತ್ತೆ. ಆಮೇಲೆ ಫುಡ್ ಡೈಜೆಸ್ಟ್ ಆಗುತ್ತೆ ಫುಡ್ ವ್ಯಾಕ್ಯೂಲಲ್ಲಿ ಬೈ ದ ಎನ್ಸೈಮ್ ಮುಖಾಂತರ ಡೈಜೆಸ್ಟ್ ಆಗುತ್ತೆ. ದಟ್ ರಿಮೈನಿಂಗ್ ಉಳಿದಿರುವಂಥ ಅನ್ಡೈಜೆಸ್ಟೆಡ್ ಮಟೀರಿಯಲ್ ಏನಿರುತ್ತೆ ಅದು ಥ್ರೂ ಔಟ್ ಆಫ್ ಅಮೀಬಾ ಆಚೆ ಹೊರಟೋಗ್ಬಿಡುತ್ತೆ. ಕರೆಕ್ಟಾ? ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದರ್ ಪ್ಲೀಸ್ ಸ್ಟೇ ಟ್ಯೂನ್ಡ್ to our YouTube channel, ನಮ್ಮ SSLC Academy. Bye bye.